ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಜಿಬಿ ವಿನಾಯಕ್ ಕುಮಾರ್ ಅವರ ವಿನಯ ನಡಿಗೆ ಹಳ್ಳಿ ಕಡೆಗೆ ಪಾದಯಾತ್ರೆಗೆ ಅಭೂತಪೂರ್ವ ಜನ ಬೆಂಬಲ ವ್ಯಕ್ತವಾಗಿತ್ತು. ಜಗಳೂರು ತಾಲೂಕಿನ ಚಿಕ್ಕ ಉಜ್ಜಿನಿ ಗ್ರಾಮದಿಂದ ಆರಂಭವಾದ ಪಾದಯಾತ್ರೆ ಮೊದಲನೇ ದಿನ ಗಡಿಮಾಕುಂಟೆ, ಲಕ್ಕಂಪುರ, ಕ್ಯಾಸೇನಹಳ್ಳಿ, ಗೌಡಗೊಂಡನಹಳ್ಳಿ, ತಮಲೇಹಳ್ಳಿವರೆಗೆ ಸುಮಾರು 25 ಕಿಲೋಮೀಟರ್ ಸಾಗಿತು. ಇದೇ ವೇಳೆ ಮಾತನಾಡಿದ ಅವರು, ನನ್ನನ್ನು ಬೆಂಬಲಿಸಿದರೆ ಶಿಕ್ಷಣ, ಮೂಲಸೌಕರ್ಯ, ಮಹಿಳಾ ಸಬಲೀಕರಣ, ರೈತ ಪ್ರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವ ಭರವಸೆ ನೀಡಿದರು. ಮೊದಲನೇದಾಗಿ ಕಾರಣ ಯಾಕಪ್ಪ ಅಂತಂದ್ರೆ, ನಾವು ಈ ಮಾತು ಯಾಕೆ ನೊಂದು ಹೇಳ್ತಾ ಇದೀವಿ ಅಂತಂದ್ರೆ, ಈಗ ಪಕ್ಷಕ್ಕಿಂತಲೂ ವ್ಯಕ್ತಿ ಅಂತಕ್ಕಂಥ ಪ್ರಾಮುಖ್ಯ. ಸಮಸ್ಯೆಗಳನ್ನ ಕಣ್ಣಾರೆ ನೋಡಿ ಅನುಭವಿಸಬೇಕು ಅನ್ನೋ ಒಂದು ಆಶಯದಿಂದ ನಾನು ಹಳ್ಳಿ ಸುತ್ತಾಡ್ತಾ ಇದ್ದೀನಿ. ಕಾಲ್ನಡಿಗೆ ಮೂಲಕ, ಪಾದಯಾತ್ರೆ ಮೂಲಕ ಮತದಾರರನ್ನ ಮುಟ್ಟಿದ ಯಾವುದೇ ನಿದರ್ಶನ ಇಲ್ಲ. ಅದು ಆಕಾಂಕ್ಷಿಯಾಗಿ MLA ಆದ್ಮೇಲೆ, MP ಆದ್ಮೇಲೆ, ಚೀಫ್ ಮಿನಿಸ್ಟರ್ ಆದ್ಮೇಲೆ ಪಾದಯಾತ್ರೆ ತುಂಬಾ ಜನ ಮಾಡಿದ್ದಾರೆ. ಆದ್ರೆ ಒಬ್ಬ ಆಕಾಂಕ್ಷಿಯಾಗಿ ಜನಗಳ ಮುಂದೆ ಹೋಗ್ಬೇಕು,